Hi guys, welcome back to my beautiful world. So I'm here to do what I eat in a day in Kannada. So as a Mallu, I speak Kannada but not that fluent, but I try to speak in Kannada. So today's video will be in Kannada. So if I do any mistake, you guys are responsible to correct my mistake and apologize if I do any mistakes though. So let's start. So start ಮಾಡೋಣ ಬನ್ನಿ. ಸೊ ಗೈಸ್ ಬ್ರೇಕ್ಫಾಸ್ಟ್ಗೆ ನನ್ನ ಮಮ್ಮಿ ಚಪಾತಿ ಮತ್ತು ಹಾಲು ಗೊಜ್ಜು ಮಾಡಿದ್ದಾರೆ. ಸೊ ಅವರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ, ಸೊ ಅವರೇ ಪ್ರಿಪೇರ್ ಮಾಡ್ತಾರೆ, ನಾನೇನು ಪ್ರಿಪೇರ್ ಮಾಡಲ್ಲ. ನಮ್ಮ ಡ್ಯೂಟಿ ತಿನ್ನೋದು ಮಾತ್ರನೇ, ತಿನ್ನೋದು ಖಾಲಿ ಮಾಡಬೇಕು ಅಷ್ಟೇ ನನ್ನ ಡ್ಯೂಟಿ. ಸೊ ಇದೇ ನನ್ನ ಬ್ರೇಕ್ಫಾಸ್ಟು. ನೀವು ತಿನ್ನಬೇಕು ಗೈಸ್. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ತಿನ್ನಬೇಕು. ಓಕೆ. ಸೊ ಗೈಸ್, ಇದೇ ನನ್ನ ಆಫ್ಟರ್ನೂನ್ ಲಂಚು, ಬಿರಿಯಾನಿ ಮತ್ತು ಸ್ಯಾಲಡ್ ನನ್ನ ಫೇವ್ರೆಟೇ. ಸೊ ಇದೇ ನನ್ನ ಲಂಚ್ ಇವತ್ತು, ಚಿಕನ್ ಬಿರಿಯಾನಿ ಮಮ್ಮಿ ಮಾಡಿರೋದು. ಮಮ್ಮಿ ಇದರಲ್ಲಿ ಕೇರಳ ಸ್ಟೈಲ್ ಥರ ಪ್ರಿಪೇರ್ ಮಾಡಿರೋದು. ಕ್ಯಾಶ್ಯೂ ಮತ್ತು ಇದೇನು ಗ್ರೇಪ್ಸ್ ಎಲ್ಲ ಹಾಕೊಂಡು ಕೇರಳ ಸ್ಟೈಲಲ್ಲಿ ಮಾಡಿದರು. ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಕ್ಚುಲಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ಯಾಲಡ್ ತಗೊಂಡು 1 ಪೀಸ್ ಚಿಕನ್ ತಗೊಂಡು ಸೂಪರ್ ಆಗಿದೆ. ನನಗಿದು ಡೈಲಿ ಸಿಕ್ಕಿದ್ರೂ ನಾನು ತಿಂತೀನಿ. ಡೈಲಿ ನಾನ್ ವೆಜ್ ನನಗೆ ಕಂಪಲ್ಸರಿ ಆ್ಯಕ್ಚುಲಿ. ಸೊ ಬಿರಿಯಾನಿ ಮಾತ್ರ ಡೈಲಿ ಆಫ್ಟರ್ನೂನ್ ಲಂಚು ಮಾರ್ನಿಂಗ್ ಸಿಕ್ಕಿದ್ರೂ ನಾನು ತಿಂತೀನಿ ಗೈಸ್. ನನಗೆ ಯಾವುದಾದ್ರೆ ಏನು ಶೇಮ್ ಇಲ್ಲ, ನಾನು ತಿಂತೀನಿ. ಐ ಆಮ್ ಆ್ಯಕ್ಚುಲಿ ನಾನ್ ವೆಜ್ ಲವರ್. ಸೊ ಎನಿ ಟೈಮ್ ನಾನು ತಿಂತೀನಿ ಗೈಸ್. ಚೆನ್ನಾಗಿದೆ. ಹಂಗೆ ಸ್ನಾನ ಮಾಡಿಬಿಟ್ಟು ಬಂದೆ. 7 PM ಆಯಿತು. ಡಿನ್ನರ್ ತಿನ್ನೋಣ ಅಂತ ಬಂದುಬಿಟ್ಟು ನೋಡಿದ್ರೆ ಚಪಾತಿ ಗೊಜ್ಜು ಇತ್ತು. ಸರಿ ಅದೇ ತಿನ್ನೋಣ ಅಂತ ಇತ್ತೆ. ಅಮ್ಮ ಬಂದುಬಿಟ್ಟು ಬಿರಿಯಾನಿ ತಗೊಂಡು ಬಂದರು. ಮತ್ತು ಏನೂ ನೋಡಿಲ್ಲ, ಬಿರಿಯಾನಿನೇ ಬೇಕಪ್ಪ. ಚಿಕನ್ ಪೀಸೆಲ್ಲ ನೋಡಿ ಹಂಗೆ ತಿನ್ಬಿಟ್ಟು ಚೆನ್ನಾಗಿತ್ತು ನನ್ನ ಡಿನ್ನರ್ ಇವತ್ತು. ಚೆನ್ನಾಗಿ ಟೇಸ್ಟ್ ಇತ್ತು ಆಂಬೂರ್ ಬಿರಿಯಾನಿ. ಸೊ ದಿಸ್ ವಾಸ್ ಮೈ ಡಿನ್ನರ್. ಆ್ಯಂಡ್ 9 PM ಅಲ್ಲೇ ಇರ್ಬೋದು. ಇದು ಡ್ರ್ಯಾಗನ್ ಫ್ರೂಟು ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿ. ನನಗೆ ಈ ಥರ ಫ್ರೂಟ್ಸ್ ಎಲ್ಲ ತುಂಬ ಇಷ್ಟನೇ. ಸೊ ದಿಸ್ ಇಸ್ ವಾಟ್ ಐ ಈಟ್ ಇನ್ ಅ ಡೇ. ಸೊ ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಟಿಲ್ ದೆನ್ ಬಾಯ್.